ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವ್ಯಾಸ ಭಗವಾನ ವಿರಚಿತ 18 ಮಹಾಪುರಾಣಗಳ ಪೈಕಿ ಈ ಒಂದು ಶ್ರೀಮದ್ ಭಾಗವತ ಎನ್ನುವ ಪುರಾಣವು ಒಂದು. ಭಾಗವತ ಅಂದರೆ ಭಕ್ತ ಪ್ಲಸ್ ಭಗವಂತ ಎರಡು ಕೂಡಿದ್ದೇ ಭಾಗವತ. ಭಗವಂತನ ಲೀಲೆ ಮತ್ತು ಭಕ್ತರ ಲೀಲೆಗಳೆಲ್ಲ ಸೇರಿಸಿ ಭಕ್ತಿಯ ಒಂದು ಪರಾಕಾಷ್ಠೆಯಿಂದ ಈ ಒಂದು ಭವಸಾಗರವನ್ನು ಹೆಂಗೆ ದಾಟ್ಲಿಕ್ಕೆ ಸಾಧ್ಯ ಅದ, ಮೋಕ್ಷ ಹೆಂಗೆ ಪಡ್ಕೊಳ್ಳೋಕೆ ಸಾಧ್ಯ ಅದ ಅನ್ನೋಂಥದ್ದು ಈ ಒಂದು ಭಾಗವತದ್ದು. ಇದರೊಳಗೆ 18,000 ಶ್ಲೋಕಗಳು, 12 ಸ್ಕಂದಗಳದವ. ಇವುಗಳನ್ನು ಒಂದೇ ಬಾರಿಗೆ ಆರಂಭ ಮಾಡಿದರೆ ಕುಳಿತು ಕೇಳುವವರಿಗೆ ಸಮಯ ಬಹಳ ಆಗ್ತದಂತ ನಾವೇನು ಮಾಡೀವಿ, ಇದನ್ನು ಸಂಕ್ಷಿಪ್ತ ಮಾಡಿ ಮೊದಲ ಬ್ಲೂ ಪ್ರಿಂಟ್ ಸಣ್ಣ ಪ್ರಮಾಣದಾಗ ಇದನ್ನು ತಿಳಿಸಿ ಇದರ ಮೇಲೆ ಆಸಕ್ತಿ ಉಂಟು ಮಾಡಿ ಆಮೇಲೆ ಇದರ ಡೀಟೇಲ್ ಆಗಿ ಎಲ್ಲ ತಿಳ್ಕೋಬೇಕು. ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗವಾಗುವಂಥ ಬಹಳಷ್ಟು ಮಾರ್ಗದರ್ಶನ ಈ ಭಾಗವತದೊಳಗೆ ಸಿಗ್ತದೆ. ಇಲ್ಲಿ ಸ್ವಯಂಭೂ ಮನುವಿನ ಪತ್ನಿಯ ಹೆಸರು ಶತರೂಪಾದೇವಿ. ಸಣ್ಣ ಮಗ ಉತ್ತಾನಪಾದನ ವಂಶಾವಳಿಯ ಬಗ್ಗೆ ಅಲ್ಲಿ ಧ್ರುವ ಎನ್ನುವ ಒಬ್ಬ ಮಹಾತ್ಮ ಆಗಿ ಹೋದ ಬಗ್ಗೆ ಹೇಳಿದ್ದು. ಈಗ ಹಿರಿಯ ಮಗ ಪ್ರಿಯವ್ರತ ಅಥವಾ ಸತ್ಯವೃತನ ಒಂದು ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಆ ಪ್ರಿಯವ್ರತನ ಗುರುಗಳು ನಾರದರು. ಸನ್ಯಾಸ ಮಾರ್ಗದಲ್ಲಿ ಅಪೇಕ್ಷೆಯುಳ್ಳವನು. ಆದರೆ ಆ ಸ್ವಯಂಭೂಮನು ಬ್ರಹ್ಮ ನಮ್ಮನ್ನು ಸೃಷ್ಟಿ ಮಾಡಿದ್ದು ಈ ಭೂಮಿ ಮೇಲೆ ಮನುಷ್ಯ ಜೀವರುಗಳನ್ನು ಉಳಿಸಿ ಬೆಳೆಸೋದಕ್ಕೆ. ನಾವು ಸನ್ಯಾಸಿಗಳಾದೇವಂತಂದ್ರೆ ಆ ಬ್ರಹ್ಮನ ಸಂಕಲ್ಪಕ್ಕೆ ವಿರುದ್ಧ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಮೊದಲು ಮದುವೆ ಮಾಡ್ಕೋ, ಗೃಹಸ್ಥನಾಗು, ಸಂತಾನ ಬೆಳೆಸು, ಆಮೇಲೆ ನಿನಗೆ ವೈರಾಗ್ಯಶೀಲನಾಗಿ ಸನ್ಯಾಸಿಯಾಗಿ ನೀ ಮುಂದೆ ಏನಾರು ಮಾಡ್ಕೊತ ಹೋಗು ಅಂತ ಆದೇಶ ಮಾಡಿದ ಮೇಲೆ ಪ್ರಿಯವ್ರತ ಮದುವೆ ಆಗ್ತಾನ. ಅಗ್ನಿದ್ರ, ಯುದ್ಮಜೀವ, ಯಜ್ಞಭಾವು, ಮಹಾವೀರ, ಹಿರಣ್ಯ ಅಂತೇಳಿ 10 ಮಕ್ಕಳು ಮತ್ತು ಊರ್ಜಸ್ವತಿ ಅಂತ ಒಬ್ಬ ಹೆಣ್ಣು ಮಗಳನ್ನ ಹಡಿತಾನ. 11 ಮಕ್ಕಳು. ಆ ಅಗ್ನಿದ್ರನ ಮಗನೇ ನಾಭಿರಾಜ. ನಾಭಿರಾಜ ಅಶ್ವಮೇಧ ಯಾಗ ಮಾಡಿದರೆ ಯಾವ ದೇವತೆಗಳು ಬರಂಗಿಲ್ಲ, ಯಾಕಂದ್ರೆ ಅವನಿಗೆ ಮಕ್ಕಳಿರಂಗಿಲ್ಲ. ಅದಕ್ಕೆ ಅವನೇನು ಮಾಡ್ತಾನ, ಪುತ್ರ ಕಾಮೇಷ್ಟಿ ಯಾಗ ಮಾಡ್ತಾನ. ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ಮೇಲೆ ಮುಂದೆ ಅಲ್ಲಿ ಯಾರು ಬರಲಿಲ್ಲ ಅಂತಂದ್ರೂ ಸಾಕ್ಷಾತ್ ನಾರಾಯಣನೇ ಬಂದು ಆ ಮಂತ್ರಗಳನ್ನು ಹೇಳ್ತಿರ್ತಾನ. ಆ ಪುತ್ರ ಕಾಮೇಷ್ಟಿ ಯಾಗದೊಳಗೆ ಸಂಕಲ್ಪ ಮಾಡು. ಇನ್ನ ಈಗ ಸಂಕಲ್ಪ ಮಾಡಿದ್ರಲ್ಲ, ಎಂಥ ಸಂಕಲ್ಪ ಮಾಡಬೇಕು ಅಂತ ಈ ಒಂದು ಮಕ್ಕಳು ಬೇಕು ಅಂತ ಎಲ್ಲರೂ ಮಕ್ಕಳು ಹಡಿತಾರ. ಆದರೆ ಎಂಥ ಮಕ್ಕಳು ಬೇಕನ್ನೋಂಥದ್ದು ಆಲೋಚನೆಯೇ ಇಲ್ಲ. ಸಿಕ್ಕ ಮಕ್ಕಳನ್ನು ಹಡೆದು ಮುಂದೆ ಅವು ಒಂಥರ ಬೆಳಿತಾವ, ಇವು ಒಂಥರ ಗೋಳಾಡ್ತಿರ್ತಾವ. ಇದು ಏನದಂತಂದ್ರೆ ಸಂತಾನ ಅಭಿವೃದ್ಧಿ ಒಳಗೆ ಏನು ಕ್ರಮ ಅದ, ಆ ಕ್ರಮವನ್ನು ಸರಿಯಾಗಿ ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಆ ನಾರಾಯಣನೇ ಬಂದು ಮಂತ್ರ ಹೇಳುವಾಗ ಸಂಕಲ್ಪ ಮಾಡು ಅಂದಾಗ ಇಲ್ಲಿ ಆತ ಏನು ಸಂಕಲ್ಪ ಮಾಡ್ತಾನ ನಾಭಿರಾಜ ಅಂದ್ರೆ, ನಂದೇನು ಸಂಕಲ್ಪ ಇಲ್ಲಪ್ಪ, ನಿನ್ನಂತ ಒಬ್ಬ ಮಗ ಬೇಕು ಅಂತ ಸಂಕಲ್ಪ.
ನಿನ್ನಂತ ಮಗ ಬೇಕು ಅಂದಾಗ ನಾರಾಯಣ ಅಂತನ, ನಾನು ಪರಮಾತ್ಮ, ನಾನು ಒಬ್ಬನೇ. ನನ್ನಂತ ಇನ್ನೊಬ್ಬ ಬೇಕು ಅಂತಂದ್ರೆ ಇನ್ನೊಬ್ಬ ಇರ್ಲಕ್ ಸಾಧ್ಯ ಇಲ್ಲ. ಮತ್ತ ಈಗೇನಾಗಬೇಕು, ನಿನ್ನ ಸಂಕಲ್ಪದ ಪ್ರಕಾರ ನನ್ನಂತ ಮಗ ಬೇಕು, ಮತ್ತ ನನ್ನಂತ ಇನ್ನೊಬ್ಬ ಇರ್ಲಕ್ ಸಾಧ್ಯ ಇಲ್ಲ, ಇನ್ನೊಬ್ಬ ಹುಟ್ಟಲಕ್ ಸಾಧ್ಯ ಇಲ್ಲ ಅಂತಂದ್ಮೇಲೆ ಮತ್ತಿನ್ನೇನ್ ಮಾಡಬೇಕು ಅಂತೇಳಿ ತಾನೇ ಅವನ ಹೊಟ್ಟೆ ಒಳಗೆ ಹುಟ್ಟಿ ಬರ್ತಾನೆ. ನನ್ನಂತ ಮಗ ಹುಟ್ಟಲು ಎಂದಾದರೂ ಸಾಧ್ಯವೇ? ನನ್ನಂತವನು ನಾನು ಒಬ್ಬನೇ, ಇಂದು ಇಬ್ಬರು ಇರಲಿಕ್ಕೆ ಶಕ್ಯವಿಲ್ಲ. ಭಗವಂತ ಸ್ವತಂತ್ರ, ಒಬ್ಬನೇ. ಬ್ರಾಹ್ಮಣರು ಸಂಕಲ್ಪ ಮಾಡಿಸಿದ್ದೀರಿ, ನಿಮ್ಮ ಮಾತು ಸುಳ್ಳಾಗಬಾರದು, ನನ್ನಂತವನು ಹುಟ್ಟಬಾರದು, ಆದ್ದರಿಂದ ನಾನೇ ಅವತರಿಸಿ ಬರುತ್ತೇನೆ ಎಂದ ಋಷಭ ನಾಮಕನಾಗಿ ಹುಟ್ಟಿ ಅವತಾರ ಮಾಡಿ ಬರ್ತಾನ. ಈ ಅವತಾರದ ಉದ್ದೇಶನೇ ಸನ್ಯಾಸ ಧರ್ಮದ ಉಪದೇಶ. ಸನಕಾದಿ ಮುನಿಗಳಿಗೆಲ್ಲ ಸನ್ಯಾಸ ಧರ್ಮವನ್ನ ಉಪದೇಶಿಸಿದ ಪರಮಾತ್ಮನ ರೂಪ. ಋಷಭನ ಹೆಂಡತಿ ಜಯಂತಿ ಅಂತ. ಆ ಋಷಭ ಆ ಹೆಂಡತಿಯಲ್ಲಿ 100 ಮಕ್ಕಳನ್ನು ಪಡಿತಾನ. ಆ 100 ಮಕ್ಕಳಲ್ಲಿ ಒಬ್ಬ ಮಗ ಜ್ಯೇಷ್ಠ ಪುತ್ರ ಪ್ಲಸ್ ಶ್ರೇಷ್ಠ ಪುತ್ರ ಭರತ ಅಂತ. ಆ ಭರತನೇ, ಅವನ ಹೆಸರೇ ಈ ದೇಶಕ್ಕೆ ಭಾರತ ದೇಶ ಅಂತ ಬಂತು. ದುಷ್ಯಂತ ಶಕುಂತಲೆಯರ ಮಗನೂ ಭರತ, ಆದ್ರೆ ಅವನ ಹೆಸರು ಇದಕ್ಕೆ ಬಂದದಂತೇಳಿ ಅಲ್ಲಲ್ಲಿ ಬರೀತಾರೆ, ಅದು ಸುಳ್ಳು. ಈ ಒಂದು ವೃಷಭ ಮತ್ತು ಜಯಂತಿಯರ ಮಗನ ಹೆಸರೇ ಭರತ. ಮತ್ತೆ ಶ್ರೀರಾಮಚಂದ್ರನ ತಮ್ಮ ಭರತ, ಅವನ ಹೆಸರು ಬಂದದಂತನೂ ಕೆಲವೊಂದು ಕಡೆ ಬರೀತಾರೆ, ಅವೆಲ್ಲ ಸುಳ್ಳು. ಇಲ್ಲಿ ಋಷಭ ಅನ್ನೋ ಒಂದು ಪರಮಾತ್ಮನೇ ಆ ನಾಭಿರಾಜನ ಹೊಟ್ಟೆ ಒಳಗೆ ಹುಟ್ಟಿ ಬಂದು 100 ಮಕ್ಕಳನ್ನ ಮುಂದೆ ಕೂಡಿಸಿಕೊಂಡು ಜ್ಞಾನ ಹೇಳ್ತಾನ. ಅದಕ್ಕೆ ಋಷಭಗೀತೆ ಅಂತಾರೆ. ಈ ರೀತಿ ವೃಷಭಗೀತೆ ಬಗ್ಗೆ ಎಲ್ಲ ಹೋದ ವಾರ ಹೇಳಿವಿ. ಹೋದ ವಾರದ ಪಾಠ ತೆಗೆದು ನೋಡಿದ್ರೆ ಆ ವೃಷಭಗೀತೆ ಜ್ಞಾನವನ್ನು ಏನು ಹೇಳ್ಯಾರ ಅನ್ನೋದು ತಿಳಿತದ. ಮುಂದೆ ಭರತನ ಮಗ ಸುಮತಿ ಅಂತ. ಭರತ ಈ ದೇಶವನ್ನು ನಿರ್ಮಾಣ ಮಾಡಿದ, ಉತ್ತಮ ಸಂಸ್ಕೃತಿ ಆಧ್ಯಾತ್ಮ ಜ್ಞಾನದ ಬುನಾದಿ ಹಾಕಿದ. ಭಾರತ ಅಂತಂದ್ರೆ ಜ್ಞಾನ, ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಇವೆಲ್ಲ ಭಾರತದ ಸ್ವತ್ತು, ಶ್ರೇಷ್ಠವಾದ ದೇಶ. ಇಡೀ ಪೃಥ್ವಿಯಲ್ಲಿ ಇರುವ ಯಾವುದೇ ಮೂಲೆಯಲ್ಲಿರುವವರು ಒಮ್ಮೆ ಭಾರತಕ್ಕೆ ಬನ್ನಿರಿ, ಇಲ್ಲಿರುವ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿರಿ. ಏನ್ ಸಿಗ್ತದಂದ್ರೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಯಿರಿ. ಇಡೀ ಪೃಥ್ವಿ ಮಂಡಲದ ಆಧ್ಯಾತ್ಮಿಕ ಯೂನಿವರ್ಸಿಟಿ ಅಂದ್ರೆ ಭಾರತ ಅಂತ. ಭರತ ಆಳ್ವಿಕೆ ಮುಗಿಸಿ ಸುಮತಿ ಎಂಬ ತನ್ನ ಮಗನಿಗೆ ದೇಶ ಕೊಟ್ಟು ತಾನು ಕಾಡಿಗೆ ಹೋಗ್ತಾನ. ಸುಮತಿ ಅಂದ್ರೆ ಗಂಡಸ ಮಗನ ಹೆಸರು, ಹೆಣ್ಮಗಳ ಹೆಸರು ಅಲ್ಲ. ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾನ. ತಪಸ್ಸು ಮಾಡುವಾಗ ಏನಾಗ್ಬಿಡ್ತದ, ವಯಸ್ಸಾಗಿ ಮುದುಕಾಗಿ ಅಂತ ಒಂದು ಇಡೀ ರಾಜ್ಯ ಬಿಟ್ಟ, ಎಲ್ಲ ಬಿಟ್ಟ ಅರಣ್ಯಕ್ಕೆ ಬಂದು ತಪಸ್ಸು ಮಾಡುವ ಸಮಯದಲ್ಲಿ ಒಂದು ಗರ್ಭಿಣಿ ಜಿಂಕೆಗೆ ಹುಲಿ ಓಡಿಸ್ಕೊಂಡು ಬರ್ತಿರ್ತದ. ಆ ಜಿಂಕೆಯ ಮರಿ ಏನ್ ಮಾಡ್ತದ, ಜಿಂಕೆ ಆ ನದಿ ಹಾರಿ ಈ ಕಡೆಯಿಂದ ಆ ಕಡೆ ಹಾರಿ ಹೋಗುವಾಗ ಮರಿ ಅದರದ್ದು ಪ್ರಸವ ಆಗಿ ಆ ಜಿಂಕೆಯ ಮರಿ ನೀರೊಳಗೆ ಬೀಳುತ್ತದ. ಅದು ಬಿದ್ದು ಸಾಯ್ತದಲ್ಲ ಅಂತೇಳಿ ಹೋಗಿ ಭರತ ಅದನ್ನು ತಗೊಂಡು ಬಂದು ಸಾಕಿ ಬೆಳೆಸ್ತಾನ. ಅವನಿಗೇನಾಗ್ಬಿಡ್ತು, ಜಿಂಕೆಯ ಮೇಲೆ ಮೋಹ ಉಂಟಾಯ್ತು. ಕೊನೆಯ ಉಸಿರಿನಲ್ಲಿ ಪರಮಾತ್ಮ ಇದ್ರೆ
ಪರಮಗತಿ ಪ್ರಾಪ್ತಿ ಆಗ್ತದಂತ ಶಾಸ್ತ್ರಗಳು ಹೇಳ್ತವ. ಆದ್ರೆ ಇಡೀ ಆಯುಷ್ಯ ಅವನು ತಪಸ್ಸು ಮಾಡಿ ಕಡೆಗೆ ಕೊನೆಗಾಲದಲ್ಲಿ ಜಿಂಕೆಯ ಮೇಲೆ ಮೋಹ ಬೆಳೆಸ್ಕೊಂಡು ಅವ ಜಿಂಕೆಯಾಗಿ ಇನ್ನೊಂದು ಜನ್ಮ ಹುಟ್ಟಿ ಬರಬೇಕಾಯ್ತು. ಆ ಜಿಂಕೆ ಅವನೇ ಜಡ ಭರತ. ಅವ ಜಡ ಭರತ ಎದುರಾಗಿ ಬರ್ತಾನ, ಅಂಗೀರಸ ಗೋತ್ರದಲ್ಲಿ ಬ್ರಾಹ್ಮಣ ಕುಮಾರನಾಗಿ ಹುಡ್ತಾನ. ಜೀವನವಿಡೀ ಸಜ್ಜನರ ಸಂಘಗಳಲ್ಲಿ ಭಾಗವಹಿಸುತ್ತಾ ಕೊನೆಗೆ ಗಂಡಕಿ ನದಿ ತೀರಕ್ಕೆ ಹೋಗಿ ಸಾಲಿಗ್ರಾಮ ಕ್ಷೇತ್ರಕ್ಕೆ ಹೋಗಿ ಪ್ರಾಣ ಬಿಟ್ಟಿತಂತೆ. ಯಾವುದು? ಆ ಜಿಂಕೆ ಜನ್ಮ ತಾಳಿದ್ನಲ್ಲ ಅವನು ಗಂಡಕಿ ನದಿಗೆ ಹೋಗಿ ಪ್ರಾಣ ಬಿಟ್ಟ ಅನ್ನೋದು ಹೋದ್ವಾರ ಹೇಳಿವಿ. ಆತ ಮುಂದ ಮತ್ತೆ ಬ್ರಾಹ್ಮಣ ಕುಮಾರನಾಗಿ ಜಿಂಕೆಯಾಗಿ ಪ್ರಾಣ ಬಿಟ್ಟ ಮೇಲೆ ಮತ್ತೆ ಬ್ರಾಹ್ಮಣ ಕುಮಾರನಾಗಿ ಅಂಗೀರಸ ಗೋತ್ರದಲ್ಲಿ ಬ್ರಾಹ್ಮಣ ಕುಮಾರನಾಗಿ ಹುಟ್ಟುತ್ತಾನ. ಬ್ರಾಹ್ಮಣ ಕುಮಾರನಾಗಿ ಹುಟ್ಟಿದ ಮೇಲೆ ಅವನು ಬಹಳ ಸಂಭಾಯ್ತಿರ್ತಾನ, ಸಾತ್ವಿಕಿರ್ತಾನ. ಹಿಂಗಾಗಿ ಜನರು ಅವನಿಗೆ ಏನಂತಾರ, ಜಡ ಬರ ಇದು ಆಕ್ಟಿವ್ ಇರಲ್ಲ, ಒಂಥರ ದಡ್ಡ ಪ್ರಾಣಿ ಇದ್ದಂಗೆ ಇರ್ತಾನ. ಅಂತ ಜಡ ಭರತ ಅಂತ ಕರಿತಿದ್ರು. ಆತ ಜಡ ಇದ್ದಂಗೆ ಇದ್ದ. ಅವನ ಲಕ್ಷ್ಯ ಎಲ್ಲ ಪರಮಾತ್ಮನ ಕಡೆ ಇದ್ದಾಗ ಏನಾಯ್ತು, ಕಿವಿ ಇದ್ರು ಕಿವುಡನಾಗಿದ್ದ, ಕಣ್ಣು ಇದ್ರು ಕುರುಡನಾಗಿದ್ದ, ನಾಲಿಗೆ ಇದ್ರು ನೀರಸನಾಗಿದ್ದ, ನಾಸಿಕ ಮೂಗು ಇದ್ರು ನಿರ್ಗಂಧನಾಗಿದ್ದ, ಚರ್ಮ ಸ್ಪರ್ಶಿಸುತ್ತಿದ್ದರು ಅಸ್ಪೃಶ್ಯನಾಗಿದ್ದ. ಅವನು ಪೂರ್ತಿ ಈ ಇಂದ್ರಿಯ ವಿಷಯ ಗ್ರಹಣವನ್ನ ಎಲ್ಲ ನಿಲ್ಲಿಸಿ ಸಂಪೂರ್ಣ ತನ್ನಲ್ಲಿ ಏನು ಶಕ್ತಿ ಸಾಮರ್ಥ್ಯಗಳದಾವ ಅವೆಲ್ಲ ಪರಮಾತ್ಮನ ಕಡೆ ಹರಿಸ್ತಾ ಈ ಲೌಕಿಕದಲ್ಲಿ ಅವನೊಬ್ಬ ಜಡ ಆದಂಗೆ ಆಗ್ಬಿಟ್ಟಿತ್ತು. ಒಂದು ಬಾರಿ ಸಿಂಧೂ ದೇಶದ ರಾಜ ರಹುಗಣ ಅವನು ತನ್ನ ಒಂದು ಪಲ್ಲಕ್ಕಿ ಹೊರಲಕ್ಕೆ 3 ಮಂದಿ ಇರ್ತಾರ. 4ನೇದವನಿಗೆ ಹುಡುಕಿದ್ರಿ ಇವ ಜಡ ಬರತಾನೆ ಸಿಗ್ತಾನ. ಜಡ ಬರ್ತಗೆ ಬಂದು ಪಲ್ಲಕ್ಕಿ ಹೊರು ಅಂದ ಕೂಡ್ಲೇನೆ ಅಂತ ತಪಸ್ವಿಗೆ ಪಲ್ಲಕ್ಕಿ ಹೊರೋದು ಅಂತಂದ್ರ ನಿಮಗೆ ಯಾರೇ ಹಿಂಗ್ ಪಲ್ಲಕ್ಕಿ ಹೊರಬ ಅಂತಂದ್ರ ಹೊರ್ತೀವೇನ್ರಿ? ಹೋಗಿ ಏನಾರ ಅಂತ ಕೆಲಸ ಹೇಳಿದ್ರೆ ಮಾಡ್ತೀವ? ಹೆಂಗ ಅಂತವ್ ಏನಾರ ಕೆಲಸ ಬಂದು ಅಂದ್ರೆ ಮಾಡ್ಬೇಕಾ ಮಾಡಬಾರ್ದ? ನೀಗ್ಲಿಲ್ಲ ಅಂತ ಇಲ್ಲ, ನೀಗ್ತಿತ್ತಂದ್ರೆ ಮಾಡ್ಬೇಕಾ ಮಾಡಬಾರ್ದ? ನೀಗ್ಲಾರ್ದು ಮಾಡಬಾರ್ದು ಬಿಡ್ರಿ. ನೀಗ್ತಿತ್ತಂದ್ರೆ ನೀಗ್ತದ, ಮಾಡ್ಲಕ್ ಆಗಂತದೇ ಇರ್ತದ, ಮಾಡ್ಬೇಕು. ಒಂದ್ ದೊಡ್ಡದು ಕಾಂಡ ನಡೆದಿರ್ತದ, ಊಟ ಮಾಡಕ್ ಜನ ಜಗ್ಗಿ ಬಂದಿರ್ತಾರ. ಮೊದಲು ಬಂದವರೆಲ್ಲ ಉಂಡು ಪ್ಲೇಟ್ ಒಳಗೆ ಹೋಗ್ಬಿಟ್ಟಿರ್ತಾರ. ಅಲ್ಲಿ ಕೂತ್ ಪ್ಲೇಟ್ ತೊಳಿಬೇಕಾ ಬೇಡ? ಯಾರೇ ಅಲ್ಲಿ ಇದರವ್ರು ಹೇಳಿದ್ರಪ್ಪ ತೊಳಿರಿ ಅಂತ ಹೇಳಿದ್ರು. ಇಲ್ಲ ಅಲ್ಲಿ ಚಪ್ಪಲಿ ಕಳು ಆಲಕತ್ತವ, ಒಂದ್ ಸ್ವಲ್ಪ ಚಪ್ಪಲಿ ಕಾಯ್ರಿ, ಒಂದ್ ಸ್ವಲ್ಪ ಅಲ್ಲಿ ನಿಂದಿರ್ರಿ ಅಂತಂದ್ರ ಒಳಗ ಅಹಂಕಾರ ಎದ್ದು ಬಿಡ್ತದೆ. ನಮ್ಮನೆಗೇ ನಾವು ಮಾಡಂಗಿಲ್ಲ. ಒಬ್ರು ಹಿಂಗೆ ಫಂಕ್ಷನ್ದಾಗ ಕೇಳಿದ್ರು ಅಹಂಕಾರ ಬಿಡೋದ್ ಹೆಂಗ ಅಂತ ಹೇಳಿ. ದೊಡ್ಡ ಅಧಿಕಾರಿ ಹೆಂಡತಿ ಎದ್ದು ನಿಂತು ಕೇಳಿದ್ರು ಅಹಂಕಾರ ಬಿಡೋದ್ ಹೆಂಗ ಅಂತಂದ್ರ, ಅಲ್ಲಿ ನೋಡು ಪ್ಲೇಟ್ ಅವು ಹಂಗೆ ಹೋಗ್ಯಾರ, ಅವೊಂದ್ ಸ್ವಲ್ಪ ತೊಗೊಳಿ ನೋಡು ಅಹಂಕಾರ ಹೆಂಗಿರ್ತದ ಅಲ್ಲಿ ಅಂತ. ನಮ್ಮ ಮನೆಯಿಂದೇ ನಾ ತೊಳೆಯಂಗಿಲ್ಲ, ಇಲ್ಲಿ ಕಾರ್ಯಕ್ರಮ ಇವು ಎಲ್ಲ ನಾ ಮಂದ್ಯಾಗ ಕೂತಿದ್ದೆ ಹೆಂಗ್ ತೊಳಿವಿ ಅಂತ. ಸೇವಾ ಮನೋಭಾವ ಬಹಳ ಮುಖ್ಯ. ಲಾಟ್ರಿ ಟಿಕೆಟ್ ಇದ್ದಂಗೆ ಅಂತದ್ ಬಂದ್ ಹೊತ್ನಾಗ ಮಾಡಬೇಕು. ಚಪ್ಪಲಿ ಕಾಯರ್ ಹಿಡ್ಕೊಂಡು ವೇದಿಕೆ ಮೇಲೆ ಕೂತು ಪ್ರವಚನ ಮಾಡ್ಲಕ್ಕ ಏಟು ಝಡ್ ಮಾಡ್ಲಕ್ ಬರ್ತಿದ್ರೆ ಯಾರು ಸೇವಾ ಮಾಡ್ತಾರ ಅವರೇ ಬೆಸ್ಟ್ ಗುರುಗಳಾಗ್ತಾರೆ. ಸೇವಾ ಮಾಡ್ಲಾರ್ದವ್ರು ಗುರುಗಳಾಗ್ಲಕ್ ಸಾಧ್ಯನೇ ಇಲ್ಲ. ಸರ್ವಿಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಆಗಂಗಿಲ್ಲ.
ಅದಕ್ಕೆ ಅವ ಕರೆದ್ರು, ಬಾರಪ್ಪ ಇದು ಹೊರಬಾ ಅಂತಂದ್ರು. ಹೊರಬಾ ಅಂದತ್ನಾಗ ಅವ ಹೆಂಗ್ ಹೋದ? ನನ್ನ ಪ್ರಾರಬ್ಧ ಸವಿಯಲಿ ಅಂತ ವಾದ. ನಂದೇನ್ ಕರ್ಮ ಅದೇನೋ ಅದು ಪಾಪ ಕಡಿಮೆ ಆಗಲಿ ಅಂತೇಳಿ ವಾದ. ಸೇವೆ ಮಾಡೋದ್ರಿಂದ ಪಾಪ ಕಡಿಮೆ ಆಗ್ತದ, ಹೌದಿಲ್ಲ? ಪ್ರಾರಬ್ಧ ಕಡಿಮೆ ಆಗ್ತದ ಇಲ್ಲ? ಒಳ್ಳೆ ಮನಸ್ಸಿನಿಂದ ಸೇವೆ ಮಾಡಿದ್ರೆ ಪ್ರಾರಬ್ಧ ಸವೆಯಿಲಿ ಅಂತ ಹೇಳಿ ಹೋದ. ಹೋದಾಗ ಏನಾಯ್ತು, ಅವನು ಪಾಪ ಜಡಭರತ ನಿಧಾನ ಹೆಜ್ಜೆ ಆಗ್ತಿರ್ತಾನ, ಅವರು ಉಳಿದ ಮೂವರು ಫಾಸ್ಟ್ ಹೆಜ್ಜೆ ಆಗ್ತಿರ್ತಾರ. ಅದಕ್ಕೆ ರಘುಗಣ ರಾಜಗೆ ಸಿಟ್ಟು ಬಂತು. ನಾನು ಈ ದೇಶದ ರಾಜ, ಸರಿಯಾಗಿ ನಡಿ, ಪಲ್ಲಕ್ಕಿ ಅಲ್ಲಾಡಿಸಬೇಡ, ಬೇಗ ಬೇಗ ಹೆಜ್ಜೆ ಹಾಕು, ಅಲಕ್ಷ್ಯ ಮಾಡಿದರೆ ಈ ಕ್ಷಣವೇ ನಿನ್ನನ್ನ ಯಮಲೋಕಕ್ಕೆ ಕಳಿಸಿಬಿಡುತ್ತೇನೆ ಅಂದಾಗ ಇವನೇನ್ ಮಾಡದ? ಅಲ್ಲಿಯವರೆಗೆ ಮೌನವಾಗಿದ್ದ ಜಡಭರತ ಹುಟ್ಟಿದಾಗಿ ಹಿಡಿದು ಒಂದು ಮಾತಾಡಿದ್ದಿಲ್ಲಂತವ. ಹುಟ್ಟಿದಾಗಿ ಹಿಡಿದು ಒಂದು ಮಾತು ಆಡ್ಲಾರ್ದವ ಇವ ಮಾತಾಡ್ಲಿಕ್ಕೆ ಚಾಲು ಮಾಡಿದ್ ನಾವು. ನೀವು ಮಾತಾಡ್ಲಿಕ್ಕೆ ಚಾಲು ಮಾಡಿದಾಗ ಇವನಿಗೆ ಮಾತು ಬರ್ತಾವತ್ ಅವಾಗ ಗೊತ್ತಾಯ್ತ ಮಂದಿಗೆ. ಹೆಂಗ? ರತ್ನಾಕರ ಅಂತ ಒಬ್ಬ ಬಡ ಬ್ರಾಹ್ಮಣನ ಮಗ 12 ವರ್ಷ ಆದ್ರೆ ಮಾತಾಡಿದ್ದಿಲ್ಲ ಅಂತ. 12 ವರ್ಷ ಆದ್ರೆ ಮಾತಾಡಿದ್ದಿಲ್ಲ ಅಂತ ಶಂಕರಾಚಾರ್ಯರು ಬಂದಾರ ಮಹಾತ್ಮರು ಅಂದ್ರೆ ಅವ್ರ ಮುಂದೆ ಒಯ್ದು ಕುಂದಿರ್ಸಿದ್ರಂತ. ಕುಂದಿರ್ಸಿದ್ಮೇಲೆ ನೀ ಯಾರಪ್ಪ ಅಂತ ಗುರುಗಳು ಕೇಳಿದ್ರಂತ. ಅವ ತನ್ನ ಶ್ಲೋಕದೊಳಗ, ಸಂಸ್ಕೃತ ಶ್ಲೋಕದೊಳಗ ಅಗಾಧ ಪಾಂಡಿತ್ಯ ಪೂರ್ವವಾಗಿ ತನ್ನ ಪರಿಚಯ ಮಾಡಿದ್ನಂತ. 12 ವರ್ಷ ಆದ್ರೂ ಒಂದು ಶಬ್ದ ಮಾತನಾಡ್ಲಾರ್ದವ ಶಂಕರಾಚಾರ್ಯರ ಮುಂದ ಪಾಂಡಿತ್ಯ ಪೂರ್ಣವಾಗಿ ಸಂಸ್ಕೃತದೊಳಗೆ ತನ್ನ ಪರಿಚಯ ಹೇಳಿದ್ನಂತ. ಅವಾಗ ಎಲ್ಲರೂ ಇವನಿಗೆ ಮಾತು ಬರ್ತಾವ, ಯಾಕೆ ಮಾತಾಡಿಲ್ಲ ಅಂತ. ಅದೇ ಮಾತು ಶಂಕರಾಚಾರ್ಯರು ಕೇಳಿದ್ರು, ನಿನ್ ಮಾತು ಬರ್ತಾವ ಯಾಕೆ ಮಾತಾಡಿಲ್ಲಪ್ಪ ಅಂತ ಕೇಳಿದ್ರ. ಮಾತು ಬರ್ತಾವ ಖರೆ, ಮಾತಾಡ್ತೀನಿ ಖರೆ, ಆದ್ರ ಇವು ಅರ್ಥ ಆಗ್ಬೇಕಲ್ಲ ಅನ್ನತ್ತಾವ. ನಾನು ಮುಂದೆ ಕುಂತು ಅರ್ಥ ಆಗ್ಬೇಕಲ್ಲ. ನಾನು ಮಾತಾಡಿದ್ರ ಅರ್ಥ ಆಗೋರ್ ಮುಂದೆ ಮಾತಾಡ್ಬೇಕು. ಮತ್ತೆ ಈಗ ಯಾಕೆ ಮಾತಾಡಿದೀನಿ ನೀನು? ಈಗ ನನ್ನ ಮಾತು ಅರ್ಥ ಮಾಡ್ಕೊಳ್ಳೋ ಬಂದಿದೆ, ಅದಕ್ಕೆ ನಾನು ನಿನ್ನ ಸಂಗತಿ ಮಾತಾಡ್ಲಕತ್ತೀನಿ. ನನ್ನ ಮಾತು ಅರ್ಥ ಆಗ್ಬೇಕಲ್ಲ ಇವಕ್ಕ ಅನ್ನತ್ತ. ಮತ್ತೆ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತಂದ್ರ, ಏನು ಪಶುಗಳು ಇವೆಲ್ಲ ಅಂತಂದಂತ. ಪಶುಗಳು ಇವೆಲ್ಲ, ಜ್ಞಾನಿಗಳು ಮಾತು ಎಲ್ಲಿ ಅರ್ಥ ಆಗ್ತದ? ಅಂದ ಕೂಡಲೇ ತಂದೆ ತಾಯಿಗೆ ಸಿಟ್ಟು ಬಂದ್ಬಿಡ್ತದ. ಹಡದ್ 12 ವರ್ಷ ಕಷ್ಟಪಟ್ಟು ಹಡದ್ 12 ವರ್ಷ ಬೆಳೆಸಿ ನಮ್ಗಿವ ದನ ಅಂತನಲ್ಲ ಅಂದ್ರ ಅಂತವ್. ಅದಕ್ಕೆ ಶಂಕರಾಚಾರ್ಯರು ಅವನ ಮೇಲೆ ನಿಮಗೆ ಸಿಟ್ಟು ಬಂದದು ಅಂತಂದ್ರ ಏನ್ ಮಾಡ್ರಿ, ಅವನಿಗೆ ನನಗೆ ಕೊಟ್ಟು ಬಿಡ್ರಿ, ನನ್ನ ಸಂಗಟ ಕರ್ಕೊಂಡು ಹೋಗ್ತೀನಿ ಅಂದ್ರ. ಆಯ್ತು ಬಿಡಪ್ಪ, ಈಗ 12 ವರ್ಷ ನಾವು ಇದ್ದಾಗೆ ನಮಗೆ ದನಗಳು ನಮ್ಮ ಮಾತು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಕ್ಕೆ ಅಂತಾನ. ಮತ್ತಿನ್ನ ಮುಂದೆ ದೊಡ್ಡವಾದ್ಮೇಲೆ ನಮಗೇನು ನೀವು ಸೆಟ್ ಆಗಿ ನಮ್ಮನ್ನು ಸೇವೆ ಮಾಡೋ ಡಾಕ್ಟರ್ ಆಗ್ಯಾದ, ದೊಡ್ಡ ಮನುಷ್ಯನ ಕರ್ಕೊಂಡು ಹೋಗಿ ಕಚ್ಕೊಟ್ರು. ಅವರೇ ಮುಂದೆ ಹೋಗಿ ಶಂಕರಾಚಾರ್ಯರಲ್ಲಿ ಹಸ್ತಾಮಲಕಾಚಾರ್ಯ ಅಂತ ಆಗ್ತಾರೆ. 4 ಮಂದಿ ಶ್ರೇಷ್ಠ ಶಿಷ್ಯರಲ್ಲಿ ಆ ಒಬ್ಬ ಶಿಷ್ಯ ಹಸ್ತಾಮಲಕಾಚಾರ್ಯ ಅಂತ. ಹಿಂಗ ಇಲ್ಲಿ ಏನಾಯ್ತು, ಜಡಭರತನ ಮಾತೇ ಬರಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರು, ಮೂಕದನ್ನ ತಿಳ್ಕೊಂಡಿದ್ರು. ಎಲ್ಲರೂ ಆಶ್ಚರ್ಯಚಕಿತರಾದ. ಅವನ ಮಾತನಾಡ್ಲಕ್ಕೆ ಚಾಲು ಮಾಡಿದ. ಬೇಗ ಬೇಗ ನಡೆ ಅಂತ ಹೇಳುತ್ತಿರುವೆ ಅಲ್ಲ ರಾಜನೇ, ಯಾರು ನಡೆಯುತ್ತಿದ್ದಾರೆ ಅವರಿಗೆ ಈ ಮಾತು ಹೇಳು. ಆಧ್ಯಾತ್ಮಿಕ ವಿಷಯ ಇದು. ನಿನ್ನ ಪಲ್ಲಕ್ಕಿ ಯಾರು ಹೊತ್ತಾರೋ ಅವರಿಗೆ ಹೇಳು, ನನಗೇನು ಹೇಳುತ್ತೀ ಅಂದ. ಇದೇನು ಪಲ್ಲಕ್ಕಿ ಅವನೇ ಹೊತ್ಕೊಂಡು ನಡ್ಲಿಕ್ಕತ್ತನಂತ ರಾಜ ಹೇಳಿದ್ರ, ಪಲ್ಲಕ್ಕಿ ನಾ ಹೊತ್ತಿಲ್ಲ ನಾವು. ನಿನ್ನ ಪಲ್ಲಕ್ಕಿ ಹೊತ್ತವನು ನಾನಲ್ಲ,
ಹೆಜ್ಜೆ ಹಾಕುತ್ತಿರುವವನು ನಾನಲ್ಲ, ನನಗೇನು ಹೇಳುತ್ತೀ ಅಂದ್ಬಿಟ್ಟೆವ. ನನ್ನ ಒಳಗೆ ಬಿಂಬರೂಪಿಯಾದ ಪರಮಾತ್ಮ ಇದ್ದಾನೆ, ಆತ ಪಲ್ಲಕ್ಕಿ ಹೊತ್ತಿದ್ದಾನೆ ಅಂತ ನಾವು ಹೊತ್ತಿದ್ದೇವೆ. ಪಲ್ಲಕ್ಕಿ ಅವ ಹೊತ್ತಾನಂತೇಳಿ ನಾವು ಹೊತ್ತೀವಿ ಅಷ್ಟೇ ಹೊರತು ಅವನೇ ಒಳಗಿದ್ದಿದ್ದಿಲ್ಲ ಅಂದ್ರೆ ನಾವೇ ಪಲ್ಲಕ್ಕಿ ಹೊರ್ತಿದ್ದೆವು. ಆತ ನುಡಿಯುತ್ತಿದ್ದಾನೆ ಅಂತ ನಾವು ನುಡಿಯುತ್ತಿದ್ದೇವೆ, ಮತ್ತ ಆತ ನಡೆಯುತ್ತಿದ್ದಾನಂತ ನಾವು ನಡೆಯುತ್ತಿದ್ದೇವೆ. ಆತನೇ ಪಲ್ಲಕ್ಕಿ ಹೊರಲಿಲ್ಲ ಅಂದ್ರೆ ನಾವೆಲ್ಲಿಂದ ಹೊರಲಿಕ್ಕೆ ಸಾಧ್ಯ? ಆತನೇ ನುಡಿಯಲ್ಲಿ ಇಲ್ಲ ಅಂದ್ರೆ ನಾವೆಲ್ಲಿಂದ ನುಡಿಯಲು ಸಾಧ್ಯ? ಆತ ನುಡಿದಂತೆ ನುಡಿಯುವವರು ನಾವು, ಆತ ನಡೆಸಿದಂತೆ ನಡೆಯುವವರು ನಾವು. ನಮಗೆಲ್ಲಿಯ ಸ್ವಾತಂತ್ರ್ಯ ಅಂತ ಜಡಭರತ ಪರಮಾತ್ಮನ ಅನುಸಂಧಾನದ ಮಾತುಗಳನ್ನು ಆಡ್ಲಕ್ಕೆ ಚಾಲು ಮಾಡು. ಸರ್ವ ಕರ್ಮಕರ್ತ ಯಾರು? ಪರಮಾತ್ಮ ಎಂಬುವವರು ಜಡಭರಿತರಿಗೆ. ಈ ವಿಷಯ ಜಡಭರತನಿಗೆ ರಕ್ತಗತವಾಗಿತ್ತು. ಅವನಿಗೆ ಅದಕ್ಕೆಲ್ಲ ಅವನೇ ಮಾಡ್ತಾನ, ಅವನೇ ಮಾಡಿಸ್ತಾನ, ಅವನಿಂದಲೇ ಎಲ್ಲ ಅನ್ನುವಂಥ ವಿಷಯ ಹೇಳಿದಾಗ ಬೇರೆಯವರು ಇದೇ ಮಾತನ್ನು ಹೇಳುತ್ತಿರುತ್ತಾರೆ. ಏನಾದರೂ ಕೆಟ್ಟ ಕೆಲಸ ಆದಾಗ ಅದು ನಾನು ಮಾಡಿಲ್ಲ, ನನ್ನೊಳಗಿರುವ ಬಿಂಬರೂಪಿ ಪರಮಾತ್ಮ ಮಾಡಿದ್ದಾನೆ, ಆದ ಕಾರಣ ನಾನು ಮಾಡಿದೆ. ಇಲ್ಲಿ ಮತ್ತ ಭಾಗವತವನ್ನ ಜನ ದುರುಪಯೋಗ ಪಡಿಸ್ಕೋಬಾರ್ದು ಅಂತೇಳಿ ಮತ್ತ ಇಲ್ಲೊಂದು ಸ್ವಲ್ಪ ಜ್ಞಾನ ಕೊಡ್ತಾರೆ. ದೇವರು ಒಳಗಿದ್ದು ಎಲ್ಲ ಮಾಡಿಸ್ಲಕತ್ತಾನ ಅಂತೇಳಿ ನಾ ಮಾಡಿದೆ. ಎಲ್ಲೆರೋಗಿ ಕಳತನ ಮಾಡಿಕೆ ದೇವರು ಒಳಗಿದ್ದು ಮಾಡ್ತಾನ, ನಾನು ಕಳವು ಮಾಡಿದೆ, ಮತ್ತಿನ್ನೇನು ಗದ್ದಲ ಮಾಡಿದೆ, ಅದೆಲ್ಲ ದೇವರೇ ಮಾಡ್ತಾನ ಅಂತ ಹೇಳಕ್ಕೆ ಅಂದು ದೇವ್ರ ಮೇಲೆ ಹಾಕಿ ಕೆಟ್ಟ ಕೆಲಸ ಮಾಡಿದ್ರೆ ಅದು ಭಾಗವತದ ಸಂದೇಶದ ದುರುಪಯೋಗ. ಅದಕ್ಕೆ ಮುಂದೆ ಹೇಳ್ತಾರ ಅವರು, ಅಂತ ಉದ್ದೇಶ ಇಟ್ಕೊಂಡು ಹೇಳಿಲ್ಲ. ದೇವರೇ ಒಳಗಿದ್ದು ಮಾಡಿಸ್ತಾನ. ನನ್ನೊಳಗಿನ ಬಿಂಬರೂಪಿ ಪರಮಾತ್ಮ ಮಾಡಿದ್ದಾನೆ, ಆದ ಕಾರಣ ನಾನು ಮಾಡಿದೆ ಅಂತಾರೆ. ಒಳ್ಳೆಯ ಕೆಲಸ ಮಾಡಿದಾಗ ನನ್ನ ಹೆಸರು ಕರೆಯಲಿಲ್ಲ, ನನ್ನನ್ನು ಮರೆತು ಬಿಟ್ಟರು ಅಂತ ಗೋಳಾಡಿರುತ್ತಾರೆ. ಇದು ಅವಧೂತರ ಲಕ್ಷಣವಲ್ಲ, ಸತ್ಯವಂತರ ಲಕ್ಷಣ ಅಲ್ಲ. ಹೇ ರಾಜನೇ, ಮತ್ತೀಗ ಏನಾರ ಒಂದು ಕೆಟ್ಟ ಕೆಲಸ ಆಗಿತ್ತು ಅಂತಂದ್ರ ದೇವರ ಒಳಗಿದ್ದ ಮಾಡ್ಸನ ನಾನೇ ಮಾಡೀನಿ ಅಂತ ಯಾರೂ ಮುಂದೆ ಬರಂಗಿಲ್ಲ. ನಾ ಮಾಡಿಲ್ಲ ನೀ ಮಾಡಿಲ್ಲ ಅಂತ ಓಡಾಡ್ತಾರ, ಹಿಂದಕ್ಕೆ ತರ್ಕೋತಾರ. ಒಂದು ಒಳ್ಳೆ ಕೆಲಸ ಆಗಿತ್ತಂದ್ರೆ ನಾ ಮಾಡೀನಿ ನೀ ಮಾಡೀನಿ ಅಂತ ಬರ್ತಾರ. ವಿಚಾರ ಮಾಡೋ ಮಾತಿದು. ಒಂದು ಒಳ್ಳೆ ಕೆಲಸ, ಸ್ತುತ್ಯಾರ್ಹವಾದಂತ ಒಂದು ಕೆಲಸ ಆಗಿತ್ತು ಅಂದ್ರೆ ಅವಾಗ ಇದ್ಯಾರು ಮಾಡ್ಯಾರಪ್ಪ ಅಂದ್ರೆ ನಾನು ಮಾಡೀನಿ ನೀನ್ ಮಾಡೀನಿ ಅಂತ ಹೇಳಿ ಸಮೀಪಕ್ಕೆ ಬರ್ತಾರೆ. ಅದೇ ನಿಂದನಾರ್ಹವಾದಂತ ಒಂದು ಕೆಲಸ ಆಗಿತ್ತಂತಂದಾಗ ಇದ್ಯಾರು ಮಾಡಿರಪ್ಪ ಅಂದ್ರೆ ನಾ ಮಾಡಿಲ್ಲ ನೀ ಮಾಡಿಲ್ಲ ಅಂತ ಹಿಂದಕ್ಕೆ ತರ್ಕೋತಾರ. ಅದಕ್ಕ ಇದು ಅವಧೂತರ ಲಕ್ಷಣ ಅಲ್ಲ. ಅದು ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು, ಎಲ್ಲ ಪರಮಾತ್ಮನ ಲೀಲೆ ಅಂತ ಹೋಗ್ಬೇಕು. ಏ ರಾಜನೇ, ರಾಜನಿರುವುದು ಪ್ರಜಾರಂಜಕ. ರಾಜ ಹೆಂಗಿರ್ಬೇಕು? ಪ್ರಜೆಗಳಿಗೆ ಸಂತೋಷ ಪಡಿಸೋದಕ್ಕಿರ್ಬೇಕು. ರಾಜ ನೀನು ಪ್ರಜೆಗಳಿಗೆ ಸಂತೋಷ ಪಡಿಸಬೇಕು, ಪ್ರಜೆಗಳನ್ನ ಸಂತೋಷ ಪಡಿಸುವವ ನೀನು. ನಿಧಾನ ನಡೆಯುತ್ತಿರುವೆ ಎಂಬ ಕಾರಣಕ್ಕೆ ನನ್ನನ್ನು ನೀನು ಯಮಲೋಕಕ್ಕೆ ಕಳಿಸುತ್ತೇನೆ ಅನ್ನುತ್ತಿರುವೆ. ನಾ ಸಾವಕಾಶ ನಡಿಲಕತ್ತೇನೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ನೀ ನನಗೆ ಯಮಲೋಕಕ್ಕೆ ಕಳಿಸ್ತೀನಿ ಅಂತ ಅನ್ಲಕತ್ತಿದಲ್ಲಪ್ಪ. ಸೌಜನ್ಯವಿದ್ದರೆ ಕೇಳಬೇಕು, ನಿಧಾನ ನಡೆಯುತ್ತಿರುವೆ ಯಾಕೆ ಅಂತ. ನಿಧಾನ ನಡೀತಿದೆಲ್ಲ ಯಾಕಪ್ಪ? ಏನ್ ಕಾಲಾಗ ಮುಳ್ಳು ಚುಚ್ಚುತ್ತಾ, ಕಾಲು ಉಳಗಿತಾ, ಮಂಡಿ ನೋವಾಯ್ತಾ, ಆರೋಗ್ಯ ಸರಿಗಿಲ್ಲ ಅಂತೇಳಿ ಪ್ರೀತಿಲಿಂತ ಕೇಳ್ಬೇಕು. ಯಾಕಪ್ಪ ಸಾವಕಾಶ ನಡೀತಿದಿ ಅಂತ ಸೌಜನ್ಯದಿಂದ ಕೇಳ್ಬೇಕು. ನನ್ನ ಸ್ಥಿತಿಗತಿ ಮತಿ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ,
ಸುಮ್ಮನೆ ನೀ ದಬಾಸಿ ಬೈಲಕತ್ತಿದಲ್ಲ, ನಾನು ನಿಧಾನ ನಡೆದರೆ ಯಮಲೋಕಕ್ಕೆ ಕಳಿಸ್ತೀನಿ ಅಂತಿದಲ್ಲ. ಶ್ರೀರಾಮದೇವರು ವನವಾಸಕ್ಕೆ ಹೋದಾಗ ಮೊದಲ ದಿನ ರಾತ್ರಿ ಕಳೆದದ್ದು ಗುಹನ ಆಶ್ರಯದಲ್ಲಿ. ಗುಹಾ ಅಂತ ಒಬ್ಬ ಅವನ ಆಶ್ರಮದಲ್ಲಿ ಕಳೆದರು. ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ. ದೋಣಿ ನಡೆಸುವವ ಗುಹನ ಜೊತೆಗೆ ಎಷ್ಟು ಸಲಿಗೆ ಶ್ರೀರಾಮನಿಗೆ. ಇಬ್ರು ಕೂಡಿ ಅವ ದೋಣಿ ನಡೆಸೋನ್ ಬಲ್ಲಿ ಮಲ್ಕೊಂಡರ ರಾತ್ರಿ ಅವನ ಮನೆಗ. ಅವನ್ ಸಂಗತಿ ಇಷ್ಟು ಸಲಿಗೆ ನಿಂತು ಮಾತಾಡಕತ್ತಾನ ರಾಜ. ಶ್ರೀರಾಮಚಂದ್ರ ಎಷ್ಟು ಗಿರಾಕಿ ಬರ್ತಾರೆ, ಎಷ್ಟು ಸಂಪಾದನೆ ಆಗುತ್ತೆ, ಎಷ್ಟು ಜನ ಮಕ್ಕಳು, ಜೀವನಕ್ಕೆ ಇದೆಲ್ಲ ಸಾಕಾಗುತ್ತಾ ಅಂತ. ಮರುದಿನ ಗುಹನಿಗೂ ರಾಮನಿಗೂ ಜೊತೆಗೆ ಅಷ್ಟೇ ಸಲುಗೆ ಆಯ್ತು. ರಾಮ ಹಿಂದಿನ ದಿವಸ ಅವನ ಜೊತೆಗೆ ಸಲುಗೆಯಿಂದ ಮಾತನಾಡಿದ್ರೆ ಮರುದಿನ ಈ ಗುಹ ಕೂಡ ಆತನ ಜೊತೆಗೆ ಸಲುಗೆಯಿಂದ ಮಾತನಾಡ್ಲಿಕ್ಕೆ ಚಾಲು ಮಾಡ್ದ. ಮರುದಿನ ದೋಣಿಯೊಳಗೆ ಕಾಲಿಡುವಾಗ ಕೈ ಹಿಡಿದು ಎಂದಕ್ಕೆ ಎಳೆದನಂತೆ. ಮರುದಿವ್ಸ ಹಿಂಗ್ ಕಾಲಿಡ್ಬೇಕಂದ್ರೆ ರಾಮನ ಕೈ ಹಿಡಿದು ಹಿಂದಕ್ಕೆ ಎಳೆದನಂತೆ. ಯಾಕೋ ಕೈ ಹಿಡಿದು ಎಳೆದಲ್ಲ ಅಂತಂದ್ರೆ, ನೀನು ಕಲ್ಲಿನ ಮೇಲೆ ಕಾಲಿಟ್ಟರೆ ಕನ್ಯೆಯಾಯಿತಂತೆ. ಅಹಲ್ಯ ಎನ್ನುವ ಒಂದು ಶಾಪಗ್ರಸ್ತ ಕಲ್ಲಿನ ಮೇಲೆ ಕಾಲಿಟ್ರೆ ಏನಾಯ್ತು, ಅದು ಕನ್ಯೆ ಆಯಿತಂತೆ. ಗೌತಮ ಇಂದ್ರ ಅವ್ರೇನದಲ್ಲ, ಇಂದ್ರ ಚಂದ್ರ ಅಹಲ್ಯ ಗೌತಮರ ಕತ್ತಿ ಅದದು. ಅದನ್ನ ನನ್ನ ಕಟ್ಟಿಗೆ ದೋಣಿ ಮೇಲೆ ನೀನು ಕಾಲು ಇಟ್ಟರೆ ನಿನ್ನ ಪಾದಸ್ಪರ್ಶ ಲೀಲೆಯಿಂದ ಇನ್ನೊಂದು ಕನ್ಯೆ ಆದರೆ ನಾನೇನು ಮಾಡುವುದು ಅಂತೇಳಿ ತಮಾಷೆ ಮಾಡಿದನಂತೆ. ಕಲ್ಲಿಗೆ ಕನ್ಯತ್ವ ತಂದು ಕೊಟ್ಟವ ನೀನು ಈ ಮರದ ದೋಣಿಗೆ ಕನ್ಯೆ ಮಾಡಿ ಬಿಟ್ಟರೆ ನನ್ನ ಉಪಜೀವನಕ್ಕೇನು ಮಾಡಲಿ, ನನಗೆ ದೋಣಿ ಇಲ್ಲದಂಗ ಆಗ್ತದಲ್ಲ ಅಂತಂದ. ಜೋಕ್ ಮಾಡ್ಲಕತ್ತಾನ. ಈ ರೀತಿ ರಾಜನಾದವನು ಪ್ರಜೆಗಳ ಜೊತೆಗೆ ರಂಜನೀಯವಾಗಿ ಸಂತೋಷವಾಗಿ ಇರಬೇಕೆ ಹೊರತು ಸಲಿಗೆಯಿಂದ ಇರಬೇಕೆ ಹೊರತು, ನೀನು ನೋಡು ಹೇಗಿದ್ದಿ ಪ್ರಜಾಧ್ವಂಸಕ, ಪ್ರಜೆಗಳನ್ನ ನರಕಕ್ಕೆ ಕಳಿಸ್ತೀನಿ ಅಂತಿದ್ದಿ ನೀನು. ಈ ಪಲ್ಲಕ್ಕಿಯಷ್ಟು ನಿನ್ನ ದೇಹ ಶಾಶ್ವತವಲ್ಲ. ನಿಂದೆಷ್ಟು ದೇಹ, ಈ ಪಲ್ಲಕ್ಕಿ ಒಳಗೆ ಇನ್ನ ಏಸ್ ಮಂದಿ ಕುಂತು ಹೋಗ್ಯಾರೋ. ನೀನೇನ್ ಶಾಶ್ವತತೆ ತಿಳ್ಕೊಂಡಿದೇನು? ಈ ಪಲ್ಲಕ್ಕಿಯಲ್ಲಿ ಎಷ್ಟು ಜನ ಕುಳಿತಿದ್ದರೋ ಅವರೆಲ್ಲ ಹೋಗಿದ್ದಾರೆ, ಪಲ್ಲಕ್ಕಿ ಮಾತ್ರ ಉಳಿದುಕೊಂಡಿದೆ. ನೀನು ಒಂದು ದಿನ ಹೋಗುವವನೇ, ಪಲ್ಲಕ್ಕಿ ಮಾತ್ರ ಹಾಗೆಯೇ ಇರುತ್ತದೆ. ಒಂದು ಜಡವಾದ ಪಲ್ಲಕ್ಕಿಯಷ್ಟು ಕೂಡ ಶಾಶ್ವತವಲ್ಲದ ದೇಹದಲ್ಲಿದ್ದು ಎಷ್ಟು ದುರಭಿಮಾನ ಇಟ್ಟುಕೊಂಡಿರುವೆ ರಾಜ, ಇದೆಲ್ಲ ಒಳ್ಳೆಯದಲ್ಲ. ಒಂದು ಪಲ್ಲಕ್ಕಿಯಷ್ಟು ನಿನಗೆ ಒಂದಿಷ್ಟು ಆಯುಷ್ಯ ಇಲ್ಲ. ಎಷ್ಟೋ ಮಂದಿ ಪಲ್ಲಕ್ಕಿ ಕೂತು ಹೋಗ್ಯಾರ, ನೀನು ಹೋಗ್ತಿದಿ. ಆ ಪಲ್ಲಕ್ಕಿಯಷ್ಟು ನಿನಗೆ ಶಾಶ್ವತವಲ್ಲದ ದೇಹ ಅದ ನಿಂದು. ಅಂತ ಒಂದು ನಶ್ವರವಾದ ದೇಹದೊಳಗೆ ಇಟ್ಕೊಂಡು ಇದ್ದು ಇಷ್ಟೊಂದು ದುರಭಿಮಾನಿ ಅದೆಯಲ್ಲ, ಇದೆಲ್ಲ ಒಳ್ಳೆಯದಲ್ಲ ರಾಜ ಅಂತ ಹೇಳ. ಅವಾಗ ಸಿಂಧು ದೇಶದ ರೌಗಣ ರಾಜ ಕಪಿಲಾಶ್ರಮ ಅಲ್ಲಿ ಆಗ ರಾಜನಿಗೆ ಜ್ಞಾನೋದಯವಾಯಿತು. ಖರೆ ಹೌದಲ್ಲ ಅನ್ನವ. ಜಡಭರತರ ಕಾಲಿಗೆ ಬಿದ್ದ, ಪಲ್ಲಕ್ಕಿಯಿಂದ ಕೆಳಗೆ ಇಳಿದು ಕೈ ಜೋಡಿಸಿಕೊಂಡು ನಿಂತ. ನನ್ನಿಂದ ತಪ್ಪಾಯಿತು, ನೀವು ಮಹಾಜ್ಞಾನಿಗಳು, ನನ್ನನ್ನು ಕ್ಷಮಿಸಿ. ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ ಇದ್ದೀರಿ. ನಿಮ್ಮ ಮಹಿಮೆ ನನಗೆ ಗೊತ್ತಾಗಲಿಲ್ಲ. ನಿಮ್ಮನ್ನು ಒಬ್ಬ ದಡ್ಡ, ಹುಚ್ಚ, ಮೂಕ ಅಂತ ಪಲ್ಲಕ್ಕಿ ಹೊರಲು ಕರೆದೆ. ಒಬ್ಬ ರಾಜನಾಗಿ ನಾನು ಯಾರಿಗೂ ಹೆದರುವವನಲ್ಲ. ಆದರೆ ನಿಮ್ಮಂತ ದಿವ್ಯ ಜ್ಞಾನಿಗಳಿಗೆ ಅಪಚಾರವಾದರೆ ಅದರಿಂದ ಉಂಟಾಗುವ ಶಾಪಕ್ಕೆ ನಾನು ತುಂಬಾ ಭಯಪಡುತ್ತೇನೆ. ಸಾತ್ವಿಕರ ಹೃದಯಕ್ಕ ಘಾಸಿ ಆಗ್ಲಾರ್ದಂಗ ಬಹಳ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಗುಣ ಸ್ವಭಾವಗಳು ಅವು ಏನೇ ಇದ್ರೂ ಸಹಿತ ಅವುಗಳನ್ನೆಲ್ಲ ಹತ್ತಿಕ್ಕಿ
ಅಲ್ಲಿ ಏನದ ಅದಕ್ಕೆ ಹೊಂದಿಕೊಂಡು ಹೋಗಂತ ಒಂದು ಗುಣ ಬೆಳೆಸ್ಕೋಬೇಕು. ಅದನ್ನು ಬಿಟ್ಟು ಎಲ್ಲಿ ಓದಲ್ಲಿ ನಮ್ಮ ಸ್ವಭಾವನೇ ನಡೆಸ್ಕೊಂಡು ಓದ್ತೀನಿ ಅಂತ ಹೇಳಿದ್ರ ಅದೇನಾಗ್ತದ, ಸುಣ್ಣದ ಕಲ್ಲ ಉಡಿಯಲ್ಲಿ ಕಟ್ಟಿಕೊಂಡು ಮಡುವ ಹೊಕ್ಕಂತೆ ಅಂತ. ಸಾತ್ವಿಕ ಜನರ ಜೊತೆಗೆ ಇರಬೇಕಾದ್ರೆ ಬಹಳ ಹುಷಾರಾಗಿರ್ಬೇಕು. ಅವ್ರ ಮನಸ್ಸಿಗೆ ನೋವಾಗ್ತದ ನಮ್ಮ ವರ್ತನೆಯಿಂದ ಅನ್ನೋದು ಅರಿವು ಇರಬೇಕು. ಮತ್ತೆ ಹುಲಿಯ ಮೀಸೆಯ ಹಿಡಿದು ಉಯ್ಯಾಲೆ ಆಡಿದಂತೆ. ಮತ್ತೆ ಇನ್ನೊಂದು ಹೇಳ್ತಾರ, ಮಂಡೆಯ ಸಿಕ್ಕು ಬಿಡಿಸಿದಂತೆ, ಒಲೆ ಒಳಗಿನ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕು ಬಿಡಿಸಿದಂತೆ. ಅಂತ ಒಂದು ಆ ರೌಗಣ ರಾಜ ತನ್ನ ರಾಜಸ ಪ್ರವೃತ್ತಿಯನ್ನ ಸಂಪೂರ್ಣವಾಗಿ ಆ ಒಂದು ಭರತನ ಮೇಲೆ ಮಾಡಿ ಪ್ರಯೋಗ ಮಾಡಿ ಹುಚ್ಚಿಡಿದು ಬಿಡ್ತಾವನಿಗೆ. ಎಂಥವ್ರ ಸಂಗಟ ನಾನು ಹೆಂಗ ನಡ್ಕೊಂಡ್ಬಿಟ್ನೆಲ್ಲಪ್ಪ ಅಂತೇಳಿ. ನಹುಷ ಅನ್ನೋ ರಾಜ ತಪಸ್ಸು ಮಾಡಿ 108 ಯಜ್ಞ ಮಾಡಿದ್ರ ದೇವೇಂದ್ರನ ಪಟ್ಟ ಸಿಗ್ತದಂತೇಳಿ ಅದಕ್ಕೆ ಆಸೆ ಪಟ್ಟು ದೇವೇಂದ್ರನ ಪಟ್ಟಕ್ಕೆ ಹೋಗಿ ಕೂತ ನಹುಷ. ಹೋಗಿ ಕುಂತ ಮತ್ತೇನ್ ಮಾಡ್ದ, ಆ ಒಂದು ಪಲ್ಲಕ್ಕಿಯನ್ನ ಹೊರ್ಲಕ್ಕ ಸಪ್ತ ಋಷಿಗಳಿಗೆ ಕರೆದ, ಬರ್ರಿ ಓ ನನಗೆ ಹೊರಬರ್ರಿ ಅಂತ. ಆಯ್ತಂತೇಳಿ ಅವ್ರು ಕರ್ಕೊಂಡು ಹೋಗೋ ಟೈಮ್ನೊಳಗ ಅಲ್ಲಿ ಪಟ್ಟಗಟ್ಟಿದ ಮೇಲೆ ಆ ಇಂದ್ರನ ಹೆಂಡತಿ ಶಚಿದೇವಿ ಎಲ್ಲೇಳ, ನಾನು ಇಂದ್ರ ಪದವಿಗೆ ಬಂದೀನಿ, ನೀನು ನನ್ನ ಹೆಂಡತಿ ಈಗ ಆ ಇಂದ್ರ ಇಲ್ಲ ಅಂತೇಳಿ ಆಕಿಗೆ ಕಾಡ್ಲಕತ್ತ. ಸಪ್ತ ಋಷಿಗಳಿಗೆ ಕಾಡ್ಲಕತ್ತ. ಏನಿದು ರಾಜಸ ಪ್ರವೃತ್ತಿ? ಯಾವ ಜಾಗದಾಗ ಅದೀವಿ, ಎಲ್ಲಿ ಹೆಂಗದೀವಿ, ಹೆಂಗಿರ್ಬೇಕು, ಎಷ್ಟು ಸೂಕ್ಷ್ಮ ಇರಬೇಕು. ಅದನ್ನ ಬಿಟ್ಟು ಅವನು ರಾಜಸ ಪ್ರವೃತ್ತಿಯನ್ನ ತೋರಿಸಿಕೊಂಡು ಏನ್ ಮಾಡ್ದ, ಕಡಿಗೆ ಆ ಪಲ್ಲಕ್ಕಿ ಒಳಗ ಕಾಲ ಚಾಚಿ ಆ ಸಪ್ತ ಋಷಿಗಳಿಗೆ ಒದಿಲಕತ್ತ. ಜಲ್ದಿ ನಡೀರಿ, ಆ ಶಚಿದೇವಿಯನ್ನ ನಾವು ಪಡ್ಕೋಬೇಕು, ಆದಷ್ಟು ಬೇಗ ನಡೀರಿ ಅಂತೇಳಿ ಒದಿಲಕತ್ತ. ಅವನ ಕೈ ಒದಿಲಕತ್ತಿದ ಕೂಡ್ಲೇನೆ ಅವ್ರೇನಂದ್ರು, ಅದು ಏನು ಅವನು ಒಂದು ಶಬ್ದ ಅಂತ ನಾವು ಮ್ಯಾಲ ಕುಂತು ಒದ್ಯಾಗ ಜಲ್ದಿ ನಡೀರಿ ಅನ್ನೋದಕ್ಕ ಅದು ಸರ್ಪಾಹ ಅಂತ ನಾವು ಈಗೇನು ಕಂಬಿ ಗುರುಗಳು ಸ್ವರೋಕ್ತವಾಗಿ ಮಂತ್ರಗಳು ಕಲಿಸ್ಬೇಕಂತವ್ರೇನ್ ಪ್ರಯತ್ನ ಮಾಡ್ಲಕತ್ತಾರಲ್ಲ, ಅದು ಎದಕ್ಕಂತಂದ್ರ ನಮ್ಮ ಸ್ವರ ಏನಾರ ಹೆಚ್ಚು ಕಡಿಮೆ ಆಯ್ತಂತಂದ್ರ ಅದರ ಅರ್ಥ ಬೇರೆ ಆಗ್ತದ್ರಿ. ಒಂದು ಶಬ್ದಕ್ಕ ಎಷ್ಟೋ ಅರ್ಥಗಳು, ಒಂದು ಅಕ್ಷರಿಗೆ ಎಷ್ಟೋ ಅರ್ಥಗಳು ಅದಾವ. ಆ ಅರ್ಥಗಳು ಬೇರೆ ಆಗ್ಬಿಡ್ತಾವ. ಅವ ಸರ್ಪಾಹ ಅಂತೇಳಿ ಹಿಂಗ ಅನ್ನುವಾಗ ಅವಂದು ಸ್ವರ ಏನಾಗ್ಬಿಡ್ತು, ಆತುರದೊಳಗ ಸ್ವರ ಚೇಂಜ್ ಆಗ್ಬಿಡ್ತು. ಅದು ಅರ್ಥ ಹೋಗಿ ಏನಾಯ್ತು, ನಾನು ಸರ್ಪನಾಗ್ಬೇಕು ಅಂತ ಅರ್ಥ ಬರ್ಲಕತ್ತು. ಅವನ ಆತುರದಲ್ಲಿ ಆ ಮಾತು ಅಂದ. ಆ ಮಾತು ಆತುರದಲ್ಲಿ ಸರ್ಪ ಅಂದ ಕೂಡ್ಲೇನೆ ಒಂದು ಸಹಜವಾಗಿ ಅಂದ್ರ ಅದರ ಅರ್ಥ ಏನು, ಜಲ್ದಿ ನಡೀರಿ. ಆತುರದಲ್ಲಿ ಅದೇ ಶಬ್ದ ಅಂದಾಗ ಅಲ್ಲಿ ಸ್ವರ ಚೇಂಜ್ ಆಗಿದ್ದಕ್ಕೆ ಏನಾಯ್ತು, ನಾನು ಸರ್ಪ ಆಗ್ಬೇಕು ಅಂತೇಳಿ ಅರ್ಥ ಬರ್ಲಕತ್ತು. ಅವಾಗ ಅವನೇನ್ ಮಾಡ್ದ, ಸರ್ಪ ಅಂದ ಕೂಡ್ಲೇನೆ ನಾನು ಸರ್ಪ ಆಗ್ಬೇಕು ಅಂತೇಳಿ ಅನ್ನಂತ ಅವ್ರ ಸಪ್ತ ಋಷಿಗಳು ಅದೇ ಕ್ಷಣದಾಗೆ ಅವನಿಗೆ ಪಲ್ಲಕ್ಕಿ ತೆಳಗೆ ಇಳಿಸಿ ತಥಾಸ್ತು ಅಂದ್ಬಿಡ್ತಾನ. ಅವನಿಗೆ ಅಂದ ಕೂಡ್ಲೇನೆ ಮತ್ತ ಅವನ ಇಚ್ಛೆನೇ ನಾನು ಸರ್ಪ ಆಗ್ಬೇಕು ಅಂತಂದಾಗ ನಾವೇನು ಮಾಡ್ಲಕ್ಕಾಗ್ತದ ಅಂತೇಳಿ ತಥಾಸ್ತು ಅಂದ್ಬಿಟ್ರು. ಅವನ ಅಂದ ಮಾತೆ ಅವನಿಗೆ ಏನಾಗ್ಬಿಡ್ತು,
ಹಾವಾಗ ಪರಿಸ್ಥಿತಿ ಬಂತು, ಹಾವಾಗಿ ಪಲ್ಲಕ್ಕಿಯನ್ನು ಹರಿದು ಹೋಗ್ಬಿಟ್ಟ, ಯಾಕಡೆ ಒಂದೇ ನಡ್ಬೇಕು. ಅದಕ್ಕೆ ಮಾತು, ಕೃತಿ, ಆಲೋಚನೆಗಳು ಎಲ್ಲ ಹೆಂಗಿರ್ಬೇಕು? ಶುಭಕರವಾಗಿರ್ಬೇಕು, ಶಾಂತವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಾವು ಸಂತೋಷ, ಇನ್ನೊಬ್ಬರು ಸಂತೋಷ. ಯಾವ ಕಾಲಕ್ಕೂ ನಾವು ಟೆನ್ಷನ್ ಮಾಡ್ಕೋಬಾರ್ದು, ಇನ್ನೊಬ್ರಿಗೆ ಟೆನ್ಷನ್ ಆಗ್ಲಾರ್ದಂಗ. ರಘುಗಣ ರಾಜ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ಲಕತ್ತಾನ. ಅವನು ಯಾರ ಸಂಗ ಟೆನ್ಷನ್ ಮಾಡ್ಲಕತ್ತಾನ? ಗುರುಗಳ ಸಂಗ ಟೆನ್ಷನ್ ಮಾಡ್ಲಕತ್ತ. ಹಿಂಗಾಗಿ ಅವನಿಗೆ ತಪ್ಪಾಯ್ತಪ್ಪ ಅಂತೇಳಿ ಕೈ ಜೋಡಿಸ್ಕೊಂಡು ನಿಂತು ಬಿಟ್ಟ. ನನ್ನಿಂದ ತಪ್ಪಾಯಿತು, ನೀವು ಮಹಾಜ್ಞಾನಿಗಳು, ನನ್ನನ್ನು ಕ್ಷಮಿಸಿ. ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ ಇದ್ದೀರಿ. ನಿಮ್ಮನ್ನು ಮಹಿಮೆ ನನಗೆ ಗೊತ್ತಾಗಲಿಲ್ಲ. ನಿಮ್ಮನ್ನು ಒಬ್ಬ ದಡ್ಡ, ಹುಚ್ಚ, ಮೂಕ ಅಂತೇಳಿ ಪಲ್ಲಕ್ಕಿ ಹೊರಲು ಕರೆದೆ. ಒಬ್ಬ ರಾಜನಾಗಿ ನಾನು ಯಾರಿಗೂ ಹೆದರುವವನಲ್ಲ. ಆದರೆ ಯಾರಿಗೂ ಹೆದರಂಗಿಲ್ಲ. ಆದರೆ ನಿಮ್ಮಂಥ ದಿವ್ಯ ಜ್ಞಾನಿಗಳಿಗೆ ಅಪಚಾರವಾದರೆ ಅದರಿಂದ ಉಂಟಾಗುವ ಶಾಪಕ್ಕೆ ನಾನು ತುಂಬಾ ಭಯ ಪಡುತ್ತೇನೆ. ಭಯ ಇರ್ಬೇಕಾ ಇರಬಾರ್ದ? ಭಯ ಇರ್ಬೇಕಾ ಇರಬಾರ್ದ್ರಿ? ಭಯ ಇರ್ಬೇಕು. ಭಯ ಇಂಥ ಕೆಲ್ಸಕ್ಕೆ ಉಪಯೋಗ ಆಗ್ಬೇಕು. ಸಾತ್ವಿಕ ಜನರು, ಋಷಿಗಳು, ಮುನಿಗಳು, ಗುರುಗಳು ಅವ್ರ ಆಶ್ರಮದಾಗ ಹೋದಾಗ ನಾವು ಸೂಕ್ಷ್ಮವಾಗಿರ್ಬೇಕು. ಅಲ್ಲಿ ಟೆನ್ಷನ್ ಅನ್ನಂತೂ ತರಬಾರ್ದು. ಮತ್ತಿನ್ನೆಂಥದ್ದು, ಈ ಬಸವಣ್ಣವರು ಒಂದು ವಚನ ಹೇಳ್ತಾರ, ಏನು? ಹರಿವ ಹಾವಿಗಂಜೆ, ಉರಿವ ಕೊಳ್ಳಿಗಂಜೆ, ಒಂದಕ್ಕಂಜುವೆ ಒಂದಕ್ಕೆ ಕಳಕುವೆ. ಎದಕ್ಕೆ ಅಂಜುತ್ತೀನಿ, ಎದಕ್ಕೆ ಕಳಕ್ತೀನಪ್ಪ ಅಂತಂದ್ರೆ ಪರಧನ ಪರಸ್ತ್ರೀ ಎಂಬ ಜೂಬಿಗಂಜುವೆ. ಪರಧನ ಪರಸ್ತ್ರೀಯರಿಗೆ ನಾನು ಅಂಥವೇನರೆ ತಲೆಯಾಗ ಅಂಥವೇನರೆ ಕೆಟ್ಟ ವಿಚಾರ ಹೊಕ್ಕು ಅಂತಂದ್ರ ಅಂಥವಕ್ಕೆ ನಾನು ಅಂಜುತ್ತೀನಿ. ಉಳಿದದ್ದು ಯಾವುದಕ್ಕೂ ನನಗೆ ಅಂಜಿಕಿಲ್ಲಪ್ಪ ಅಂತ ಹೇಳ್ತಾನೆ. ಹಂಗ ಅಂಜಿಕೆ ಇರಬೇಕು. ಎದಕ್ಕೆ? ಇಂಥವಕ್ಕೆ ಕೆಟ್ಟ ಕೆಲಸ ಮಾಡುವಾಗ, ಮತ್ತೆ ಗುರುಗಳ ಜೊತೆಗೆ ನಾವು ಒಂದು ಓವರ್ ಆಗಿ ಆಕ್ಟ್ ಮಾಡುವಾಗ ಇವೆಲ್ಲ ಏನ್ ಮಾಡ್ಬೇಕು? ಎಚ್ಚರಿಕೆ ಅಂತಿರ್ಬೇಕು. ಯಾಕಂದ್ರ ಅವರು ಮನಸ್ಸಿಗೆ ನೋವಾಯ್ತು ಅಂತಂದ್ರ ಅದು ನಮಗೆ ಶಾಪ ಆಗ್ತದೆ ಅನ್ನೋದು ಅರಿವು ಇರಬೇಕು. ಅದನ್ನೇ ಹೇಳ್ತಾನ, ಯಾವುದಕ್ಕೂ ಅಂಜಂಗಿಲ್ಲ. ಆದರೆ ದಿವ್ಯ ಜ್ಞಾನಿಗಳಿಗೆ ಅಪಚಾರವಾದರೆ ಅದರಿಂದ ಉಂಟಾಗುವ ಶಾಪಕ್ಕೆ ನಾನು ತುಂಬಾ ಭಯ ಪಡುತ್ತೇನೆ. ನಾನು ಉಪದೇಶ ಪಡೆಯಲು ಕಪಿಲಾಶ್ರಮಕ್ಕೆ ಹೊರಟಿದ್ದೆ. ಎದಕ್ಕೆ ಹೋಲಕತ್ತಿದ್ನಪ್ಪ ನಾನು ಅಂತಂದ್ರ, ಇದೇ ಬ್ರಹ್ಮಜ್ಞಾನದ ಉಪದೇಶ ಪಡಿಲಕ್ಕಂತೇಳಿ ಕಪಿಲಾಶ್ರಮಕ್ಕೆ ನಾನು ಹೋಗ್ತಾ ಇದ್ದೆ. ಆದರೆ ಈಗ ನಾನು ಕಪಿಲಾಶ್ರಮಕ್ಕೆ ಹೋಗಂಗಿಲ್ಲ. ಅಲ್ಲಿ ಆದ್ರೂ ಅದೇ ಉಪದೇಶ, ಇಲ್ಲಿ ನೀವು ಹೇಳೋದು ಅದೇ ಉಪದೇಶ. ಈಗ ನಾನು ಅಲ್ಲಿಗೆ ಹೋಗಂಗಿಲ್ಲ. ನೀವೇ ನನ್ನ ಗುರು, ನಾನೇ ನಿಮ್ಮ ಶಿಷ್ಯ. ನಾನು ಕಪಿಲಾಶ್ರಮಕ್ಕ ಉಪದೇಶ ಪಡ್ಕೊಳಕ್ ಹೋಗಕತ್ತಿದ್ದೆ. ಆದ್ರ ಈಗೇನಾಯ್ತು, ನಿಮ್ಮ ಭೇಟಿ ಆದ್ಮೇಲೆ ಎಲ್ಲಿ ಆದ್ರೂ ತತ್ವಜ್ಞಾನ ಒಂದೇ ಅಲ್ಲ. ಅದ್ರ ಸಲುವಾಗಿ ನಾನು ಅಲ್ಲಿಗೆ ಹೋಗಂಗಿಲ್ಲ. ಈಗ ನೀವೇ ನನ್ನ ಗುರು, ನಾನೇ ನಿಮ್ಮ ಶಿಷ್ಯ ಅಂತೇಳಿ ನೀವೇ ನನಗೆ ಉಪದೇಶ ಮಾಡಿರಿ ಅಂತೇಳಿ ರಘುಗಣ ಮಹಾರಾಜ ಮಂಡೆ ಊರಿ ಆ ಒಂದು ಜಡಭರತನ ಮುಂದ ನೆಲಕ್ಕೆ ಕುಳಿತು ಬಿಟ್ಟ. ಆಗ ಜಡಭರತ ಮುನಿಗಳು ರಘುಗಣನನ್ನ ನಿಮಿತ್ತ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಉಪದೇಶ ಮಾಡಿದರು. ಅವ್ರೇನ್ ಮಾಡಿದ್ರು? ಜಡಭರತ ಮುನಿಗಳು ರಘುಗಣನನ್ನ ನಿಮಿತ್ತ ಮಾಡಿಕೊಂಡು ಇಡೀ ಪ್ರಪಂಚಕ್ಕೆ ಉಪದೇಶ ಮಾಡಿದರು. ಏನು ಉಪದೇಶ ಮಾಡಿದರು ಅಂದ್ರೆ, ಒಂದು ದೊಡ್ಡ ಕೋಟೆಯಲ್ಲಿದ್ದರೂ ಸುತ್ತಮುತ್ತಲೂ ಸೈನಿಕರಿಂದ ತುಂಬಿದ್ದರೂ, ಭಂಡಾರದ ತುಂಬ ಧನಕನಕಾದಿಗಳು ತುಂಬಿದ್ದರೂ, ಮಹಾರಾಣಿ ರಾಜಕುಮಾರ ಪರಿವಾರವಿದ್ದರೂ, ಏನೆಲ್ಲ ಸುಖದ ಸುಪ್ಪತ್ತಿಗೆ ವೈಭವವಿದ್ದರೂ
ಎಲ್ಲ ಇದ್ರೂ ಸಹಿತ ಹೆಂಗಿರ್ಬೇಕಪ್ಪ ಅಂತಂದ್ರೆ ದಟ್ಟವಾದ ಅರಣ್ಯದಲ್ಲಿ ಇದ್ದ ಅನುಸಂಧಾನ ಮಾಡಬೇಕು. ಹೆಂಗ ಮಾತು ಅರಣ್ಯದಲ್ಲಿರುವಾಗ ಮೈಯೆಲ್ಲ ಕಣ್ಣು ಮಾಡಿಕೊಂಡು ಆಯುಧ ಹಿಡಿದುಕೊಂಡು ಸುತ್ತಮುತ್ತ ನೋಡುತ್ತಾ ಎಷ್ಟು ಹುಷಾರಾಗಿ ಸಂಚರಿಸುತ್ತಾರೆ. ಹಾವು, ಕರಡಿ, ಸಿಂಹ, ಕ್ರೂರಮೃಗ, ವಿಷಜಂತು, ಕಳ್ಳಕಾಕರ ಬಗ್ಗೆ ಎಷ್ಟೊಂದು ಜಾಗರೂಕರಾಗಿ ಸಂಚರಿಸುತ್ತಾರೆ. ಕಾಡಿನಲ್ಲಿ ಸಂಚರಿಸಿರುವಂತೆ ನಾಡಿನಲ್ಲಿಯೂ ಕೂಡ ಅಷ್ಟೇ ಹುಷಾರಾಗಿರಬೇಕು. ಇಲ್ಲಿ ಭಾರಿ ಆರಾಮದೀನಿ, ನಿಶ್ಚಿಂತೆದೀನಿ ಅಂತೇಳಿ ನಾವೇನಾರ ತಣ್ಣಗಿದ್ದೇವೆ ಅಂದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮದು ಏನೇನೋ ಗದ್ದಲಕ್ಕೆ ಬಿದ್ದು ಬಿಡ್ತಾವ. ಅದಕ್ಕೆ ಹುಷಾರಾಗಿರ್ಬೇಕು ಅನ್ನೋದೇ ಇವರು ಹೇಳಿದ್ರು ಜಡಭರತರು. ಕಾಡಿನ ಪ್ರಾಣಿಗಳು ದೇಹವನ್ನು ಮಾತ್ರ ಭಕ್ಷಿಸಬಹುದು. ಒಂದು ದೇಹವಾದರೆ ಇನ್ನೊಂದು ದೇಹ ಬರುತ್ತದೆ. ಸಾವಿಗೆ ಹೆದರುವ ಕಾರಣವಿಲ್ಲ. ಆದರೆ ಅರಿಷಡ್ವರ್ಗಾದಿ ಇವೇ ಕಳ್ಳಕಾಕರು, ನಾಡಿನಲ್ಲಿ ಬರುವ ಪ್ರಾಣಿಗಳು, ಮೃಗಗಳು ಇವೆ. ಇವುಗಳ ಕಾರಣ ಆತ್ಮನಾಶ ಅಂದ್ರೆ ನರಕ ಪ್ರಾಪ್ತಿ. ನರಕ ಪ್ರಾಪ್ತಿ ಆಗ್ತದ. ಇವುದರ ಬಗ್ಗೆ ಹುಷಾರಿರಬೇಕು. ಇಷ್ಟ ನಿವೃತ್ತಿ, ಅನಿಷ್ಟ ಪ್ರಾಪ್ತಿ. ಇಷ್ಟ ಇದ್ದದ್ದು ಏನು ಮಂಗಲಕರ ಇರ್ತದ ಅದು ನಿವೃತ್ತಿ ಆಗ್ತದ, ಅನಿಷ್ಟ ಪ್ರಾಪ್ತಿ ಆಗ್ತದ ನಾವು ಎಚ್ಚರ ಇರಲಿಲ್ಲ ಅಂತಂದ್ರೆ. ಅಪರೂಪಕ್ಕೆ ಸಿಕ್ಕ ಮಾನವ ಜನ್ಮ ವಿನಾಕಾರಣ ನಷ್ಟ ಮಾಡಿಕೊಂಡರೆ ಮತ್ತೆ 84 ಲಕ್ಷ ಜನ್ಮ ಎತ್ತಿ ಬರಬೇಕಾಗುತ್ತದೆ. ಹಾವು ಏಣಿ ಆಟದಲ್ಲಿ ಕವಡೆ ಹಾಕಿ ಮೇಲಿನ ತನಕ ಬಂದಿರುತ್ತಾರೆ. ಮೇಲೊಂದು ಹಾವು ಇರುತ್ತದೆ. ಅದರ ಬಾಯಿಗೆ ಬಿದ್ದರೆ ಮತ್ತೆ ತಳಕ್ಕೆ ಇಳಿಯುತ್ತಾರೆ. ಇಂಥ ಅದ್ಭುತವಾದ ಮನುಷ್ಯ ಜನ್ಮಕ್ಕೆ ಬಂದು ರಾಜನಾಗಿ ದರ್ಪದಿಂದ ನನ್ನನ್ನು ಕೊಂದು ಯಾವ ಅಧಪತನಕ್ಕೆ ಇಳಿಯುತ್ತಿ ಮಹಾರಾಜ? ನನಗೆ ನರಕಕ್ಕೆ ಕಳಿಸ್ತೀನಿ ಅಂತಿದಿ. ಯಾವ ಜನ್ಮದ ಪುಣ್ಯಕ್ಕೋ ನೀನು ದೊಡ್ಡ ರಾಜ ಆಗಿದಿ. ಈಗ ನನ್ನನ್ನು ಕೊಂದ್ರೆ ಏನಾಗ್ಬಿಡ್ತು? ಹಾವು ಏಣಿ ಆಟದೊಳಗ ಅತ್ಯಂತ ಶ್ರೇಷ್ಠ ಜಾಗಕ್ಕೆ ಹೋಗಿ ಮ್ಯಾಲ ಹೋಗಿ ಒಂದು ಹಾವಿನ ಕೈಲಿ ಕಚ್ಚಿಸ್ಕೊಂಡು ಕೆಳಗೆ ಬಂದಂಗ ಆಗ್ತದ. ಹಿಂಗಾಗಿ ಮತ್ತೆ ಇಂಥದೇ ಮನುಷ್ಯ ಜನ್ಮ ಬರಬೇಕೆಂದರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡು ಮಹಾರಾಜ. ಈ ಉಪದೇಶ ರೌಗಣ ರಾಜನಿಗೆ ಮಾತ್ರವಲ್ಲ ಇಡೀ ಪ್ರಪಂಚಕ್ಕೇನೆ ಉಪದೇಶಿಸಿದರು. ಇಲ್ಲಿ ಏನಾಯ್ತು? ಪಂಚಮ ಸ್ಕಂದ ಮುಕ್ತಾಯ, ಹರಿನಾಮ ಸಂಕೀರ್ತನೆಯ ಮಹತ್ವ, ನಾರಾಯಣ ವರ್ಮ ಸ್ತೋತ್ರದ ಮಹತ್ವ, ಲಕ್ಷ್ಮೀದೇವರ ಅವತಾರ, ಲಕ್ಷ್ಮೀ ನರಸಿಂಹದೇವರ ಅವತಾರ, ಇವೆಲ್ಲ ಮುಂದೆ ಆರಂಭ ಆಗ್ಲಿಕ್ಕತ್ತವ. ಇಲ್ಲಿಗೆ ಪಂಚಮ ಸ್ಕಂದದ ಮುಕ್ತಾಯ. ಮುಂದೆ 6ನೇ ಸ್ಕಂದ ಆರಂಭ ಆಗ್ತದ. ಈ ಒಂದು ಇವತ್ತ ಜಡಭರತ ಮತ್ತು ರೌಗಣ ರಾಜನ ಪ್ರಸಂಗವನ್ನ ಮುಂದಿನ ವಾರ ಮತ್ತೆ ನಾಳೆ ಅಥವಾ ಯಾವಾಗ ಅವಕಾಶ ಸಿಕ್ಕಾಗ ಇನ್ನೊಂದಿಷ್ಟು ಏನ್ ಮಾಡಬೇಕು, ಪುನರಾವರ್ತನೆ ಮಾಡಿ 6ನೇ ಸ್ಕಂದಕ್ಕ ಪ್ರವೇಶ ಮಾಡೋಣ ಅಂತ ಹೇಳುವ ಮೂಲಕ ಈ ಒಂದು ವಿಚಾರಧಾರೆಯನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ 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 ಶರಣ. ಯಾರೇನ್ ಮಾತಾಡ್ಬೇಕಾ, ಏನಾರ ಹೇಳ್ಬೇಕಾ, ಏನಾರ ಕೇಳ್ಬೇಕಾ? ಅಹಂಕಾರ ಅನ್ನೋದಿರಬಾರ್ದು. ಜಡಭರತದ ಅಹಂಕಾರ ಇತ್ತು. ಆ ಜಡಭರತಗಳ ನಹುಷರಾಜ ಅಹಂಕಾರ ಇತ್ತ. ಅಹಂಕಾರ ಇರಬಾರ್ದು ಅಂತ. ಸಾತ್ವಿಕ ಜನರನ್ನ ಗುರುತಿಸಿ ಅವ್ರ ಸಂಗಟ ಹುಷಾರಾಗಿರ್ಬೇಕು ಅನ್ನೋದು ಅಲ್ಲಿ. ಜಡಭರತ ಒಬ್ಬ ಸಾತ್ವಿಕ ವ್ಯಕ್ತಿ.
ಸಾತ್ವಿಕರ ಶಾಪ ಸುಮ್ಮನೆ ಹೋಗಂಗಿಲ್ಲ. ಅವರಿಗೆ ಕಾಡಿದರೆ ಅದು ನರಕಕ್ಕೆ ತಗೊಂಡು ಹೋಗ್ತದ, ಬಹಳ ಕಷ್ಟ ಪಡ್ಬೇಕಾಗ್ತದ. ಎಷ್ಟು ಅವಸರ 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 ಹೋಗಿ ಎಲ್ಲಿ ಹೋಗೋದಿಲ್ಲ, ಏನು ಮಾಡೋದಿಲ್ಲ, ಸುಮ್ಮನೆ ಅವಸರ ಮಾಡೋದು. ಜಲ್ದಿ ನಡಿ ಜಲ್ದಿ ನಡಿ. ಅವ ಯಾರು ನಹುಷ ಅನ್ನೋನು ಅದೇ ಅವಸರ, ಈ ರಘುಗಣ ಅಂದನು ಅದೇ ಅವಸರ. ಇದು ಅವಸರ ಮಾಡಬೇಡ್ರಿ, ಉದ್ವೇಗಕ್ಕೊಳಗಾಗಬೇಡ್ರಿ. ಅಲ್ಲಿ ಇದ್ದರೆ ಸಂಘ, ಇಲ್ಲಿ ಇದ್ದರೆ ಸಂಘ, ಅಲ್ಲಿ ಇಲ್ಲಿ ಎಲ್ಲ ಒಂದೇ ಇರ್ತದ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ತಾವು ಟೆನ್ಷನ್, ಆ ಜಡ ಭರತಗನು ಟೆನ್ಷನ್, ಅದೇ ಟೆನ್ಷನ್ ತೊಳಕೋತ. ಅವ್ರೇನ್ ಸಪ್ತ ಋಷಿಗಳು ಅಯ್ಯೋ ಪಾಪ ನಹುಷ ಪಲ್ಲಕ್ಕೆ ಕೂತನ್ನತ್ತ ಅವ್ರೇನ್ ಟೆನ್ಷನ್ ತೊಗೊಂಡ್ರ? ಏನಿಲ್ಲ, ತಣ್ಣಗಿದ್ರ ಅವ್ರು. ಯಾಕೆ ಹಿಂಗಾಗಿ ಅವಸರ ಮಾಡಬಾರ್ದು. ಅದೇ ಪಾಠ ಇರೋದು. ಉದ್ವೇಗಕ್ಕೊಳಗಾಗಿ ಅದು ಏನಾಗ್ತದೆ, ಎಲ್ಲರಿಗೂ ತೊಂದರೆ. ಮುಂದಿನ ಪಾಠದಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ತಗೊಳ್ಳೋಣ ಅದನ್ನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶರಣ ಶರಣ.